ಸಾಮ್ರಾಜ್ಯ, 1200 ವರ್ಷಗಳ ಇತಿಹಾಸ ಇವೆರಡನ್ನು ಹೂಗಳ ಮೂಲಕ ಕಣ್ಮುಂದೆ ತಂದಿರೋದು ಲಾಲ್ಬಾಗ್ ಫ್ಲವರ್ ಶೋ. ಗಂಗರ ಕಾಲದ ಹೆಮ್ಮೆಯ ಸಂಕೇತವಾಗಿರುವ ಬೇಗೂರಿನ ಪಂಚಲಿಂಗೇಶ್ವರ ದೇವಾಲಯ ಬರೋಬ್ಬರಿ 6 ಲಕ್ಷ ಹೂಗಳಿಂದ ಅಲಂಕೃತಗೊಂಡಿದೆ. ಇದೇ ಈ ವರ್ಷದ ಆಕರ್ಷಣೆ. ಹಾಗಾದ್ರೆ ಲಾಲ್ಬಾಗ್ ಫ್ಲವರ್ ಶೋ ಈ ವರ್ಷ ಯಾವ ರೀತಿಯಾಗಿದೆ, ಎಲ್ಲೆಲ್ಲಿಂದ ಫ್ಲವರ್ಸ್ ಅನ್ನ ತಗೊಂಡು ಬಂದಿದ್ದಾರೆ, ಹೇಗೆ ಅಲಂಕಾರ ಮಾಡಿದ್ದಾರೆ, ಜನರು ಇದರ ಬಗ್ಗೆ ಏನು ಹೇಳ್ತಾರೆ, ಪ್ರತಿಯೊಂದು ಈ ವಿಡಿಯೋದಲ್ಲಿ. ಸುಮಾರು 7 ಶತಮಾನ ಕರ್ನಾಟಕದ ಇತಿಹಾಸದಲ್ಲಿ ಹೊಸ ಅಧ್ಯಾಯ ಬರೆದಿದ್ದು ಗಂಗರ ಸಾಮ್ರಾಜ್ಯ. ಈಗ ಲಾಲ್ಬಾಗ್ನ ಗಾಜಿನ ಮನೆಯಲ್ಲಿ ಹೂಗಳ ರೂಪದಲ್ಲಿ ಮರುಜನ್ಮ ಪಡೆದಿದೆ. ಕರ್ನಾಟಕಕ್ಕೆ ಭದ್ರ ಬುನಾದಿ ಹಾಕಿದ ರಾಜಮನೆತನಗಳಲ್ಲಿ ಗಂಗರು ಮತ್ತು ಕದಂಬರು ಪ್ರಮುಖರು. ಅವರೊಂದಿಗೆ 12 ರಾಜಮನೆತನಗಳು ಕನ್ನಡ ನಾಡಿನ ಬೆಳವಣಿಗೆಗೆ ಮಹತ್ತರ ಕೊಡುಗೆ ನೀಡಿವೆ. ಅದರಲ್ಲೂ ಕ್ರಿಸ್ತಶಕ 320ರಿಂದ ಕ್ರಿಸ್ತಶಕ 1000ವರೆಗೆ ಕರ್ನಾಟಕವನ್ನು ಆಳಿದ ಗಂಗರು 1,500ಕ್ಕೂ ಹೆಚ್ಚು ಕೆರೆಗಳನ್ನು ನಿರ್ಮಿಸಿ ನೀರಾವರಿಗೆ ಹೊಸ ದಿಕ್ಕು ತೋರಿದ್ರು. ಶಿಲ್ಪಕಲೆ, ವಾಸ್ತುಶಿಲ್ಪ, ಕೃಷಿ ಮತ್ತು ಶಿಕ್ಷಣ ಕ್ಷೇತ್ರಗಳಲ್ಲಿಯೂ ತಮ್ಮ ಅಚ್ಚಳಿಯದ ಗುರುತು ಮೂಡಿಸಿದ್ರು. ಇದೇ ಕಾರಣಕ್ಕೆ ಈ ಬಾರಿಯ ಲಾಲ್ಬಾಗ್ ಪುಷ್ಪ ಪ್ರದರ್ಶನಕ್ಕೆ ಗಂಗರ ಸಾಮ್ರಾಜ್ಯದ ವೈಭವವೇ ಥೀಮ್ ಆಗಿದೆ. ಪ್ರತಿಯೊಂದು ಹೂವಿನ ಕಲಾಕೃತಿಯು ಒಂದೊಂದು ಕಥೆಯನ್ನು ಹೇಳುತ್ತಾ ನೋಡುಗರನ್ನು 1000 ವರ್ಷಗಳ ಹಿಂದಿನ ಕರ್ನಾಟಕಕ್ಕೆ ಕರೆದೊಯ್ಯುತ್ತೆ. ಈ ಬಾರಿಯ ಪ್ರದರ್ಶನದಲ್ಲಿ ಪ್ರಮುಖವಾಗಿ ಗಾಜಿನ ಮನೆಯ ಹೃದಯ ಭಾಗದಲ್ಲಿ ಏನು ಗಂಗರ ಕಾಲದ 9ನೇ ಶತಮಾನದ ಬೇಗೂರಿನ ದೇವಾಲಯ ಏನಿದೆ ಅದರ ಒಂದು ಪುಷ್ಪ ಪ್ರತಿರೂಪ ಇದೆ. ಜೊತೆಗೆ ಗಂಗರ ಮಂತ್ರಿಯಾಗಿದ್ದಂಥ ಚಾವುಂಡರಾಯ 8ನೇ ಶತಮಾನದಲ್ಲಿ ಏನು ಇದು ಬಾಹುಬಲಿಯನ್ನು ಕೆತ್ತನೆ ಮಾಡಿಸ್ತಾರೆ, 57 ಅಡಿಯ ಶಿಲ್ಪ. ಅದು ಬಹುಶಃ ಶಿಲ್ಪಕಲೆಗೆ ಅತ್ಯಂತ ಒಂದು ಉತ್ಕೃಷ್ಟವಾದಂಥ ಉದಾಹರಣೆ. ಸೊ ಅದರ ಒಂದು ಪ್ರತಿಬಿಂಬವನ್ನು ಮಾಡಲಿಕ್ಕೆ ಅಲ್ಲಿ ಚಾವುಂಡರಾಯ ಬಸದಿಯ ಒಂದು ಅನಾವರಣ ಆಗಿದೆ. ಅದರ ಜೊತೆಗೆ ಬಾಹುಬಲಿಯ ಕೆತ್ತನೆಯ ಒಂದು ಕಾಲ್ಪನಿಕ ಚಿತ್ರಗಳನ್ನು ಕೂಡ ನಾವಲ್ಲಿ ತಂದಿದ್ದೇವೆ. ಅದರ ಜೊತೆಗೆ ಗಂಗರ ಕಾಲಾವಧಿ, ಸೊ ಅವರು ಹೇಗೆ ರಾಜ್ಯಭಾರವನ್ನು ಪ್ರಾರಂಭ ಮಾಡಿದ್ರು, ಅವರ ಒಟ್ಟಾರೆ 7 ಶತಮಾನಗಳ ಕಾಲಾವಧಿಯಲ್ಲಿ ಯಾವ್ಯಾವ ರಾಜರು ಏನೇನು ಕೊಡುಗೆಗಳನ್ನ ಕೊಟ್ಟಿದ್ದಾರೆ ಅಂತಕ್ಕಂಥ ಸವಿಸ್ತಾರವಾದ ಮಾಹಿತಿಯನ್ನು ಲಾಲ್ಬಾಗಿನ ಗಾಜಿನ ಮನೆಯಲ್ಲಿ ನಾವು ಅನಾವರಣ ಮಾಡಿದ್ದೇವೆ. ಈ ಅದ್ಭುತ ಪ್ರದರ್ಶನಕ್ಕಾಗಿ ಆಸ್ಟ್ರೇಲಿಯಾ, ಥೈಲ್ಯಾಂಡ್, ಹಾಲೆಂಡ್ ಹಾಗೂ ಕೀನ್ಯಾದಿಂದ ವಿಶೇಷ ಹೂಗಳನ್ನು ತರಿಸಲಾಗಿದೆ. ಸ್ವದೇಶಿ ಮತ್ತು ವಿದೇಶಿ ಸೇರಿ 36 ಲಕ್ಷಕ್ಕೂ ಅಧಿಕ ಹೂಗಳು ಪ್ರದರ್ಶನದ ಮೆರುಗು ಹೆಚ್ಚಿಸಿವೆ. ಇದರ ಜೊತೆಗೆ ಲಾಲ್ಬಾಗ್ ಆವರಣದಲ್ಲಿ 130ಕ್ಕೂ ಹೆಚ್ಚು ವೈವಿಧ್ಯಮಯ ಹೂವಿನ ಪ್ರಭೇದಗಳು ಪ್ರವಾಸಿಗರನ್ನು ಬರಮಾಡಿಕೊಳ್ತಿವೆ. ಪುಸ್ತಕಗಳು ಓದಕ್ಕೆ ಅವ್ರಿಗೆ ಸಮಯ ಇಲ್ಲ ಈಗಿನವ್ರಿಗೆ. ಕೊನೆ ಪಕ್ಷ 1 ಗಂಟೆನಾರು ಇದನ್ನು ಒಂಚೂರು ಇದೇ ನಮ್ಮ ಹಿಂದಿನ ಪರಿ ಹಿಂಗೆ ಥರ ಇತ್ತು, ಈಗ ನಡ್ಕೊಂತಿದ್ರು, ಇಷ್ಟು ವಂಶಾವಳಿ ಇತ್ತು ಅಂತ ಗೊತ್ತಾಗುತ್ತೆ ಅವರಿಗೆ. ಅದಕ್ಕೋಸ್ಕರ ನಾನು ಕೇಳ್ಕೊತ ಇದ್ದೀನಿ, ದಯವಿಟ್ಟು ಎಲ್ಲರೂ ಬಂದು ಲಾಲ್ಬಾಗ್ ಫ್ಲವರ್ ಶೋ ನೋಡಿ ಅಂತ ಕೇಳ್ಕೊತ ಇದ್ದೀನಿ. ತುಂಬ ಚೆನ್ನಾಗಿದೆ, ತುಂಬ ಖುಷಿ ಆಯಿತು ನಮಗೆ. ಫಸ್ಟಲ್ಲಿ ನೋಡ್ತಿರೋದು ತುಂಬ ಇಷ್ಟ ಆಯಿತು. ಏನಕ್ಕಂದರೆ UK ನಮ್ಮ ಲೆಸನ್ಸಲ್ಲಿ ಹಿಸ್ಟ್ರಿ ಎಲ್ಲ ಹೇಳ್ಕೊಡ್ತಾರೆ, ಬಟ್ ಬ್ರಿಟಿಷ್ ಕಾಲನೈಸೇಷನ್ ಬಗ್ಗೆ ಏನಾದರೂ ಕೇಳಿದ್ರೆ ಬ್ರಿಟಿಷ್ ಸರಿ ಇತ್ತು ಅಂತ ಹೇಳ್ತಾರೆ ನಮಗೆ. ಬಟ್ ನಮ್ಮ ಇಂಡಿಯನ್ಸ್ಗೆಲ್ಲರಿಗೂ ಜಾಸ್ತಿ ಇದ್ದೀವಿ ಇವಾಗ, ಅಲ್ಲಿ ಜಾಸ್ತಿ IT ಅಂತ ಎಲ್ಲರೂ ಮಕ್ಕಳು ಇದ್ದೀವಿ. ಬಟ್ ನಮಗೇನೋ ಹೇಳ್ಕೊಡಲ್ಲ, ನಮ್ಗೆ ಯಾರಿಗೂ ಇದು ಗೊತ್ತಿರಲ್ಲ. ನಂಗೂ ಗೊತ್ತಿರಲ್ಲ ಹಿಂಗಿರುತ್ತಂತ. ಹಿಂಗೆ ಒಂದು ಫ್ಲವರ್ ಶೋ ಅಂತ ಇರುತ್ತೆ, ಬೊಟಾನಿಕಲ್ ಗಾರ್ಡನ್ಸ್ ಅಂತ ಇರುತ್ತಂತನೇ ನಂಗೆ ಗೊತ್ತಿರಲಿಲ್ಲ. ಸೊ ಇಲ್ಲಿ ಬಂದು ಮಕ್ಕಳೂ ನೋಡಿದ್ವಿ, ಸ್ಕೂಲ್ ಚಿಲ್ಡ್ರನ್ನೂ ಇದ್ದರು. ಒಂದು ಸ್ಕೂಲ್ ಟ್ರಿಪ್ ಅಂತ ಹಿಂಗೆ ಇರುತ್ತಂತನೂ ನಮ್ಗೆ ಗೊತ್ತಿರಲ್ಲ. ಬಿಕಾಸ್ ನಮ್ಮ ಹಿಂದೂಯಿಸಮು, ಇಂಡಿಯಾ ಬಗ್ಗೆ ಏನೂ ಹೇಳ್ಕೊಡಲ್ಲ ನಮಗೆ. ಸೊ ನಾವು ಯಾರು ಫಸ್ಟ್ ಜನರೇಷನ್ ಅಂತ ಇದ್ದೀವಿ UK ಅಲ್ಲಿ, ಯಾರಿಗೂ ಗೊತ್ತಿರಲ್ಲ. ಸೊ ಇಲ್ಲಿ ಬಂದುಬಿಟ್ಟು ನೋಡಿಬಿಟ್ಟು ಆನ್ಲೈನ್ ಎಲ್ಲ ಪೋಸ್ಟ್ ಮಾಡಿಬಿಟ್ಟು ಎಲ್ಲರಿಗೂ ಗೊತ್ತಾಗುತ್ತೆ ಹಿಂಗಿರತ್ತಂತ ನಮ್ಮ ಇಂಡಿಯಾ ಅಂತ. ಬಿಕಾಸ್ UK ಅಂತನೂ ಚೆನ್ನಾಗೈತೆ ನಮ್ಮ ಇಂಡಿಯಾ. ಮೋಸ್ಟ್ಲಿ ನಂಗೆ ಗೊತ್ತಿರೋ ಎಸ್ಪೆಷಲಿ ತಲಕಾಡು ಆ್ಯಂಡ್ ಗೋಮಟೇಶ್ವರ ಬಗ್ಗೆ. ಗಂಗಾ ಡೈನೆಸ್ಟಿನೇ ರೆಸ್ಪಾನ್ಸಿಬಲ್ ಅದನ್ನು ಮಾಡೋದಕ್ಕೆ. ಆ್ಯಂಡ್ ಚಾಮುಂಡರಾಯ ಗಂಗಾ ಡೈನೆಸ್ಟಿಯವರು ಅಂತಲೂ ಸಹ ಇವತ್ತೇ ಗೊತ್ತಾಗಿದ್ದು. ಆರ್ ಮೇ ಬಿ ಓದಿರ್ತೀವಿ, ನೆನಪಿರೋದಿಲ್ಲ. ಸೊ ನಮ್ಮ ಮೆಮೊರಿನ ಬ್ರಷ್ ಮಾಡ್ತಾ ಇದ್ದಾರೆ, ವಿಚ್ ಇಸ್ ರಿಯಲಿ ನೈಸ್. ಎಲ್ಲರೂ ಬಂದು ನೋಡೋದು ಚೆನ್ನಾಗಿರುತ್ತೆ. ಪ್ರತಿದಿನ ಬೆಳಗ್ಗೆ 6ರಿಂದ ಸಂಜೆ 6:30ರವರೆಗೆ ಸಾರ್ವಜನಿಕರಿಗೆ ಪ್ರದರ್ಶನ ವೀಕ್ಷಿಸಲು ಅವಕಾಶವಿದೆ. ರಜಾದಿನಗಳನ್ನು ಹೊರತುಪಡಿಸಿ ಶಾಲಾ ಮಕ್ಕಳಿಗೆ ಉಚಿತ ಪ್ರವೇಶ ಕಲ್ಪಿಸಲಾಗಿದೆ. ವಯಸ್ಕರಿಗೆ ಸಾಮಾನ್ಯ ದಿನಗಳಲ್ಲಿ ₹80 ಹಾಗೂ ರಜಾದಿನಗಳಲ್ಲಿ ₹100, ಮಕ್ಕಳಿಗೆ ₹30 ಪ್ರವೇಶ ಶುಲ್ಕ ನಿಗದಿಯಾಗಿದೆ. ಇವತ್ತು ಇನಾಗ್ರೇಷನ್ ಆಗಿರೋದ್ರಿಂದ ಜನ ಕಮ್ಮಿ ಇದ್ದಾರೆ, ಸೊ ಜನ ಜಾಸ್ತಿ ಇಲ್ಲ. ಆರಾಮಾಗಿ ಪ್ರತಿಯೊಂದನ್ನು ಆರಾಮಾಗಿ ನೋಡ್ಕೊಂಡು ಹೋಗ್ಬೋದು. ಈಗ ಜೆನ್ಜಿ ಅಂತೇಳಿ ಬರೀ ಏನು ಇನ್ಸ್ಟಾ, ಫೇಸ್ಬುಕ್ಕು, ಒಂದು ಸೋಷಿಯಲ್ ಮೀಡಿಯಾ ಅದರಲ್ಲೇ ಸುತ್ತಾಡ್ತಿದ್ದಾರೆ. ಹೊರಗಡೆ ಬಂದರೆ ಈಗ ನಮ್ಮ ಸ್ಕೂಲಲ್ಲೆಲ್ಲ ಓದಿರೋದು ನಮಗೆ ನೆನಪಿರಲ್ಲ, ಎಷ್ಟೊಂದು ನೆನಪಿಲ್ಲ. ನಾವು ಇವಾಗ ಹೋಲ್ಡಿಂಗ್ಸ್ ಎಲ್ಲ ರೈಟಿಂಗಲ್ಲೆಲ್ಲ ಬರೆದು ಹಾಕಿದ್ದನ್ನು ನೋಡಿದಾಗ ನಾವು ಈ ರಾಜರು ಅನ್ನೋ ಒಂದು ಇದಿರತ್ತೆ. ಈ ಆರ್ಟ್ಸ್ ಇದ್ರ ಬಗ್ಗೆ ಓದೋರು, ಇತಿಹಾಸನ ತಿಳಿದುಕೊಳ್ಬೇಕು ಅನ್ನೋರು ಖಂಡಿತವಾಗ್ಲೂ ಬನ್ನಿ. ಆಗಸ್ಟ್ 15ಗೂ ಬರೋ ಪ್ಲ್ಯಾನ್ ಇದೆ. ಸೊ ಇವತ್ತು ಇನಾಗ್ರೇಷನ್ ಅಂತ ಹೇಳ್ಬಿಟ್ಟು ಹೀಗೆ ರೆಡಿಯಾಗಿ ಬಂದು ನಾವು ವರ್ಷ ಬರ್ತಿರ್ತೀವಿ ಮೇಡಮ್. ಒಂದೊಂದು ಸತಿ ಒಂದೊಂದು ಥರ ಡ್ರೆಸ್ಅಪ್ ಆಗಿ ಬರ್ತೀವಿ. ಯಾರೂ ನಮ್ಮನ್ನು ಹೈರ್ ಮಾಡಿಲ್ಲ, ನಾವೇ ಓನಾಗಿ
ರೆಡಿಯಾಗಿ ಬರ್ತೀವಿ ಮೇಡಮ್. ಇನ್ನು ಲಕ್ಷಗಟ್ಟಲೆ ಜನರು ಭೇಟಿ ನೀಡುವ ನಿರೀಕ್ಷೆ ಇರುವ ಹಿನ್ನೆಲೆಯಲ್ಲಿ ಭದ್ರತೆಯನ್ನು ಬಿಗಿಗೊಳಿಸಲಾಗಿದೆ. ಪೊಲೀಸ್ ಸಿಬ್ಬಂದಿಗಳು ಪ್ರತಿ ದಿವಸ ಹಿರಿಯ ಅಧಿಕಾರಿಗಳ ಒಂದು ಮಾರ್ಗದರ್ಶನದಲ್ಲಿ ಕಾರ್ಯನಿರ್ವಹಿಸ್ತಾರೆ. ಹೋಮ್ ಗಾರ್ಡ್ಸ್ ಇದ್ದಾರೆ, ಹೆಚ್ಚುವರಿ ಸೆಕ್ಯೂರಿಟಿಗಳಿದ್ದಾರೆ, 5 ಆ್ಯಂಬುಲೆನ್ಸ್ಗಳಿದೆ, ಮಿನಿ ಹಾಸ್ಪಿಟಲ್ಸ್ ಇದೆ, ಕುಡಿಯೋ ನೀರಿನ ವ್ಯವಸ್ಥೆ, ಶೌಚಾಲಯದ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಅದರ ಜೊತೆಗೆ ಸುಮಾರು 250ಕ್ಕೂ ಹೆಚ್ಚು ಮಳಿಗೆಗಳಿದೆ. ಇಲ್ಲಿ ತೋಟಗಾರಿಕೆ ಮತ್ತು ತೋಟಗಾರಿಕೆಗೆ ಪೂರಕವಾದಂಥ ವಸ್ತುಗಳನ್ನು ಈ ಪ್ರದರ್ಶನವನ್ನು ವೀಕ್ಷಣೆ ಮಾಡಿ ಆಸಕ್ತರು ಖರೀದಿ ಮಾಡುವುದು. ಫಲಪುಷ್ಪ ಪ್ರದರ್ಶನವನ್ನು ವೀಕ್ಷಿಸಿದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಗಂಗರ ಸಾಮ್ರಾಜ್ಯದ ಥೀಮ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ಕರ್ನಾಟಕದ ಸಂಸ್ಕೃತಿ ಮತ್ತು ಇತಿಹಾಸವನ್ನು ಬಿಂಬಿಸುವ ಇಂತಹ ಪ್ರದರ್ಶನವನ್ನು ಪ್ರತಿಯೊಬ್ಬರೂ ವೀಕ್ಷಿಸಬೇಕು ಅಂತ ಕರೆ ನೀಡಿದರು. ಬೆಂಗಳೂರಿನಲ್ಲಿ ಇದೇ ಮಾದರಿಯ ಇನ್ನೂ 3 ಉದ್ಯಾನಗಳನ್ನು ಕೂಡ ಅಭಿವೃದ್ಧಿಪಡಿಸುವ ಯೋಜನೆ ರೂಪಿಸಲಾಗುವುದು ಅಂತ ಹೇಳಿದರು. ಬಹಳ ಜನ ಇತಿಹಾಸವನ್ನ ಸೃಷ್ಟಿ ಮಾಡ್ತಾರೆ, ಆದರೆ ಗಂಗರ ಇತಿಹಾಸ ಸಮಾನತೆ ಮತ್ತು ಕೃಷಿಕರ ಬದುಕು. ಅನೇಕ ಹೋರಾಟಗಳು ಕೂಡ ನಡೆದಿರೋದು ತಾವೆಲ್ಲ ಗಮನಿಸಿದ್ದೀರಿ. ಇದು ನಮ್ಮ ಸಂಸ್ಕೃತಿ ಬಹಳ ಬಿಂಬಿಸುವಂತ ಒಂದು ಪ್ರದರ್ಶನ ಇದು. ಇತಿಹಾಸ, ಕಲೆ, ಹೂಗಳ ಸೌಂದರ್ಯ ಎಲ್ಲವೂ ಒಂದೇ ವೇದಿಕೆಯಲ್ಲಿ ಕಾಣಬೇಕು ಅಂದ್ರೆ ಈ ಬಾರಿಯ ಲಾಲ್ಬಾಗ್ನಲ್ಲಿ ನಡೀತಾ ಇರುವಂತಹ ಫ್ಲವರ್ ಶೋನ ಮಿಸ್ ಮಾಡಬೇಡಿ. ಆಗಸ್ಟ್ 6ನೇ ತಾರೀಕಿನಿಂದ 17ನೇ ತಾರೀಕು ಈ ಫ್ಲವರ್ ಶೋ ನಡೀತಾ ಇರುತ್ತೆ. ಕ್ಯಾಮರಾ ಪರ್ಸನ್ ಪ್ರಶಾಂತ್ ಜೊತೆ ವೈದೇಹಿ, ಪ್ರಜಾವಾಣಿ, ಬೆಂಗಳೂರು.